ವಿದ್ಯಾರ್ಥಿಗಳೇ, ಇವತ್ತು ಸ್ವಲ್ಪ ಕನ್ನಡ ವ್ಯಾಕರಣದಲ್ಲಿ ಛಂದಸ್ಸು. ಕಾವ್ಯ, ಕವನ, ಕವಿತೆ ಎಂದು ಓದೋದೇವಲ್ಲ, ಇದನ್ನು ತಮ್ಮ ಸ್ವರೂಪದಲ್ಲಿ ಹೇಗಿರುತ್ತದೆ ಎಂಬುದನ್ನು ತಿಳಿಸುವುದೇ ಛಂದಸ್ಸು. ಏನು ಮಕ್ಕಳೇ, ಕಾವ್ಯ, ಕವನ, ಕವಿತೆ ಎಂದು ಓದುತ್ತೇವಲ್ಲ ನಾವು, ಇದು ತನ್ನ ಸ್ವರೂಪದಲ್ಲಿ ಹೇಗಿರುತ್ತದೆ ಎಂಬುದನ್ನು ತಿಳಿಸುವುದೇ ಛಂದಸ್ಸು. ಈ ಛಂದಸ್ಸಿನಲ್ಲಿ ಹಲವು ವಿಚಾರಗಳಿವೆ. ನಾವೀಗ ಮಾತ್ರ ಛಂದಸ್ಸಿನ ಬಗ್ಗೆ ತಿಳಿಯೋಣ. ನೋಡಿ, ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗತ್ತೇ ಕುಗ್ಗದೆ ಹಿಗ್ಗಿ ನಡೆ ಮುಂದೆ, ಕೋಟು ಗೀಟು ತೊಟ್ಟುಕೊಂಡು ಹೇಟು ಬೂಟು ಹಾಕಿಕೊಂಡು ಬೂಟಿನಿಂದ ಹೊರಟ ತಮ್ಮ ಡಬ್ ಡಬ್ ಡಬ್. ಇದನ್ನು ಕೇಳುವ ಕಿವಿಗೆ ಒಂದು ಕುಣಿತದ ಸ್ಥಿತಿ ಸಿಗುತ್ತದೆ ಅಲ್ಲವೇ? ಇದೇ ಲಯ. ಹೇಗೆ ನಮಗೆ ಇದನ್ನು ಆಡುವಾಗ ಒಂದು ಕುಣಿತದ ಸ್ಥಿತಿ ಸಿಗುತ್ತದೆ, ಅದೇ ಲಯ. ಇದು ಹೇಗೆ ಬಂತು? ಕೆಲವು ಅಕ್ಷರಗಳು ಚಿಕ್ಕದು, ಕೆಲವು ಅಕ್ಷರಗಳು ದೊಡ್ಡದು, ಕೆಲವು ಒತ್ತಕ್ಷರ ಇದೆ. ಈ ಅಕ್ಷರ ಓದುವಾಗ ಅವು ತೆಗೆದುಕೊಳ್ಳುವ ಸಮಯದಲ್ಲಿ ವ್ಯತ್ಯಾಸವಿದೆ. ಓಕೆ, ಕೋಟು ಅಂತ ಹೇಳುವಾಗಲೂ, ತೊಟ್ಟುಕೊಂಡು ಅಂತ ಹೇಳುವಾಗಲೂ ಸಮಯ ವ್ಯತ್ಯಾಸ ಬರ್ತದೆ. ನಡೆ ಎಂಬ ಪದ ತೆಗೆದುಕೊಳ್ಳುವ ಸಮಯಕ್ಕೂ ಮುಂದೆ ಎಂಬ ಪದ ತೆಗೆದುಕೊಳ್ಳುವ ಸಮಯಕ್ಕೂ ವ್ಯತ್ಯಾಸ ಇದೆ ಅಲ್ವೇ? ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತ ಹೇಳುವಾಗ ನಡೆ ಎಂಬ ಪದ ತೆಗೆದುಕೊಳ್ಳುವ ಸಮಯವು ಮುಂದೆ ಎಂಬ ತೆಗೆದುಕೊಳ್ಳುವ ಸಮಯಕ್ಕೂ ವ್ಯತ್ಯಾಸ ಇದೆ. ನುಗ್ಗಿ ಎಂಬ ಸಮಯವು ಹಿಗ್ಗಿ ಎಂಬ ಸಮಯ ತೆಗೆದುಕೊಳ್ಳುವ ಸಮಯಕ್ಕೂ ವ್ಯತ್ಯಾಸವಿದೆ. ಕೂಟು ಕಿಟ್ಟು ಬೂಟು ಎಂಬ ತೆಗೆದುಕೊಳ್ಳುವ ಸಮಯಕ್ಕೂ ವ್ಯತ್ಯಾಸ ಇದೆ. ಹೀಗೆ ನಿರ್ದಿಷ್ಟ ಸಮಯ ತೆಗೆದುಕೊಳ್ಳುವ ಪದವನ್ನು ಒಂದು ಕ್ರಮದಲ್ಲಿ ಜೋಡಿಸಲಾಗಿದೆ. ಈ ಜೋಡಣೆ ನಿರ್ವಹಿಸುತ್ತೆ ಲಯ. ಇಲ್ಲಿ ನೋಡಿ, ಆ, ಇ, ಉ, ಋ, ಎ, ಓ, ಕ, ಲಿ, ಕು, ರು, ಕೆ, ಮು. ಈ ಅಕ್ಷರವನ್ನೆಲ್ಲ ಉಚ್ಚಾರಣೆ ಮಾಡಲು ಸ್ವಲ್ಪ ಸಮಯ ಸಾಕು ನಮಗೆ. ಈ ಛಂದಸ್ಸಿನ ಭಾಷೆಯಲ್ಲಿ ಇದನ್ನು ಲಘು ಎಂದು ಕರೆಯುತ್ತಾರೆ. ಈ ಸ್ವಲ್ಪ ಸಮಯ ತೆಗೆದುಕೊಳ್ಳುವ ಅಕ್ಷರವನ್ನು ನಾವು ಉಚ್ಚಾರಣೆ ಮಾಡಲು ಕಾಲ ತೆಗೆದುಕೊಳ್ಳುವ ಅಕ್ಷರವನ್ನು ಲಘು ಎಂದು ಕರೆಯುತ್ತೇವೆ. ಯು ಎಂಬ ಚಿಹ್ನೆಯಿಂದ ಈ ಲಘು ಅಕ್ಷರವನ್ನು ಗುರುತಿಸುತ್ತೇವೆ ಛಂದಸ್ಸಿನಲ್ಲಿ. ಅದೇ ಥರ ಆ ದೀರ್ಘಾಕ್ಷರ ಇ, ಉ, ಎ, ಓ, ಐ, ಔ, ನ, ಈ, ಗು, ಗೆ, ಲೋ, ಸೈ, ಕೌ ಇವುಗಳನ್ನೆಲ್ಲ ಉಚ್ಚಾರಣೆ ಮಾಡಲು ಎರಡರಷ್ಟು ಕಾಲ ಬೇಕಾಗ್ತದೆ. ಇದು ಗುರು ಎಂದು ಗುರುತಿಸಲಾಗ್ತದೆ. ಒಂದು ಡಾಟ್ ಅಲ್ಲ, ಒಂದು ಗೆರೆ. ಗುರು ಅಂತ ಹೇಳಿದ್ರೆ ಒಂದು ಗೆರೆಯಲ್ಲಿ ಗುರುತಿಸಲಾಗ್ತದೆ. ಈ ದೀರ್ಘಾಕ್ಷರವನ್ನು ಮತ್ತು ಈಗ ನಾ ಅಂತ ಬರೀಲಿಕ್ಕೆ, ಈ ಅಂತ ಬರೀಲಿಕ್ಕೆ, ಗೆ ಅಂತ ಬರೀಲಿಕ್ಕೆ, ಲೋ ಅಂತ ಬರೀಲಿಕ್ಕೆ ಎಲ್ಲ ಅಕ್ಷರ ಆಯಿತು. ಎಲ್ಲ ಥರದ ಅಕ್ಷರ, ಕಾ ಈ ಥರ ಎಲ್ಲ ಅಕ್ಷರ ಬರೀಲಿಕ್ಕೆ ಗುರುವನ್ನು ಉಪಯೋಗಿಸ್ತಾರೆ ಛಂದಸ್ಸಿನಲ್ಲಿ. ಓಕೆ, ಮತ್ತೊಂದು ಕ, ಅಜ್ಜ, ಅಮ್ಮ, ಅಯ್ಯ, ಕಗ್ಗ, ಸಣ್ಣ, ದೊಡ್ಡ, ಬಚ್ಚಿ, ಬೆಟ್ಟ, ಕತ್ತೆ, ಬೊಬ್ಬ, ಮುದ್ದ, ಹಬ್ಬ. ಕಗ್ಗ ಅಂತ ಬರೆಯುವಾಗ ಕಗ್ಗ ಗ ಅದರಲ್ಲಿ ಎರಡು ಅಕ್ಷರ ಉಂಟು, ಗ್ ಪ್ಲಸ್ ಗ ಎರಡು ಉಂಟು. ಅದೇ ಥರ ಚಿಕ್ಕ ಅಂತ ಬರೆಯುವಾಗ ಚಿಕ್ಕ ಅಕ್ಕದಲ್ಲೂ ಎರಡು ಅಕ್ಷರ ಉಂಟು. ಅಜ್ಜದಲ್ಲಿಯೂ ಎರಡು ಅಕ್ಷರ ಉಂಟು. ಈ ಅಕ್ಷರ ಜ ಇದಕ್ಕೆಲ್ಲ ಗುರು ಹಾಕಬೇಕಾಗ್ತದೆ. ಯಾವುದಾದ್ರು ಇದಕ್ಕೆ ಗುರು ಹಾಕೋದು ಅಂತ ಹೇಳಿದರೆ, ಒತ್ತಕ್ಷರದ ಹಿಂದಿನ ಪದದ ಅಕ್ಷರಕ್ಕೆ ಗುರು ಹಾಕಬೇಕು. ಈಗ ಕಗ್ಗ ಅಂತ ಹೇಳಿದರೆ ಇದಕ್ಕೆಲ್ಲ ಗುರು ಹಾಕೋದು ಹೇಗೆ ಅಂತ ಹೇಳಿದರೆ, ಕಗ್ಗ ಚಿಕ್ಕ ಅಕ್ಕೆಲ್ಲ ಕಗ್ಗ ಅಂತ ಹೇಳುವಾಗ ಕಾಕ್ಕೆ ಗುರು ಹಾಕಬೇಕು. ಅದೇ ಥರ ಚಿಕ್ಕ ಅಂತ ಹೇಳುವಾಗ ಚೀಗೆ ಗುರು ಅಕ್ಷರ ಹಾಕಬೇಕು. ಅಜ್ಜ ಅಂತ ಹೇಳುವಾಗ ಆಕ್ಕೆ ಗುರು ಅಕ್ಷರ ಹಾಕಬೇಕು. ಅಮ್ಮ ಅಂತ ಹೇಳುವಾಗ ಆ ಅಕ್ಷರಕ್ಕೆ ಗುರು ಹಾಕಬೇಕು. ಮತ್ತು ಮಾಕ್ಕೆ ಲಘು ಹಾಕಬೇಕು. ಅಯ್ಯ ಅಂತ ಹೇಳುವಾಗ ಆಕ್ಕೆ ಗುರು ಹಾಕಿ ಯಾಕೆ ಲಘು ಹಾಕಬೇಕು. ಸಣ್ಣ ಅಂತ ಹೇಳುವಾಗ ಸಾಕೆ ಗುರು, ನಾಕೆ ಗುರು, ಈ ಥರ ಬರಿಬೇಕು. ಅದೇ ಥರ ಒಂದು ಹೇಳಿದೆ, ಮತ್ತೊಂದು ದೀರ್ಘಾಕ್ಷರ ಬಂದಾಗ ಹಾಗೂ ಗುರು ಹಾಕಬೇಕು. ಮತ್ತು ಅದೇ ಥರ ಅಲ್ಪ ಪ್ರಾಣ ಬಂದಾಗ ಲಘು, ಮಹಾಪ್ರಾಣ ಬಂದಾಗ ಗುರು. ಮತ್ತೊಂದು ಅನುಸ್ವರ ಬಂದರೆ ಅನುಸ್ವರದ ಹಿಂದಿನ ಅಕ್ಷರಕ್ಕೆ ಗುರು ಹಾಕಬೇಕು. ಹೀಗೆ ಅನುಸ್ವರ, ಈಗ ಕಂದ, ಮಂಗ, ಚಂಪ, ಸಂತೆ, ಕುಂತಿ, ಗುಂದು. ಇಲ್ಲೆಲ್ಲ ನೋಡಿ, ಕಂದ ಅಂತ ಬರೆಯುವಾಗ ಕಂದಕ್ಕೆ ಕಮ್ ಉಂಟಲ್ಲ, ಆ ಕಮ್ಮಿಗೆ ಗುರು ಹಾಕಬೇಕು. ದಾಕ್ಕೆ ಲಘು ಹಾಕಬೇಕು. ಮಂಗ ಅಂತ ಹೇಳುವ ಮಮ್ಮಿಗೆ ಗುರು ಹಾಕಬೇಕು. ಗಾಕ್ಕೆ ಲಘು ಹಾಕಬೇಕು. ಚಂಪ ಅಂತ ಹೇಳುವಾಗ ಚಮ್ಮಿಗೆ ಗುರು ಹಾಕಬೇಕು. ಪಾಕ್ಕೆ ಲಘು ಹಾಕಬೇಕು. ಈ ಥರ ಬರಿಬೇಕು. ಅನುಸ್ವರ ಬಂದರೆ ಅದರ ಹಿಂದಿನ ಅಕ್ಷರಕ್ಕೆ ಗುರು ಹಾಕಬೇಕು. ಒಕ್ತಾಕ್ಷರ ಬಂದರೆ ಅದರ ಹಿಂದಿನಕ್ಕೆ ಗುರು ಅಕ್ಷರ ಹಾಕಬೇಕು. ಓಕೆ, ನೆಕ್ಸ್ಟ್ ದೀರ್ಘಾಕ್ಷರ ಬಂದರೆ ಕಾಲು ಅಂತ ಹೇಳುವಾಗ ಕಾಕ್ಕೆ ಆಗಸ್ ಅಂತ ಹೇಳಿದ್ರೆ ಆಕ್ಕೆ ಆ ಅಕ್ಷರಕ್ಕೆ ಗುರು ಹಾಕಬೇಕು. ನೆಕ್ಸ್ಟ್ ಸಂಯುಕ್ತಾಕ್ಷರದ ಹಿಂದಿನ ಅಕ್ಷರಕ್ಕೆ ಈಗ ಅಕ್ಷರ ಅಂತ ಬರೆಯುವಾಗ ಕ್ಷ
ಕ್ಷ ಒಂದು ಸಂಯುಕ್ತಾಕ್ಷರ, ಅದರ ಹಿಂದಿನ ಅಕ್ಷರ ಆ ಅಕ್ಷರದ ಈ ಕ್ಷರದ ಹಿಂದಿನ ಅಕ್ಷರ ಅದರಲ್ಲಿ ಆಕ್ಕೆ ಗುರು ಹಾಕಬೇಕು. ನೆಕ್ಸ್ಟ್ ಅನುಸ್ವರ ವಿಸರ್ಗ ಅನುಸ್ವರ ಬಂದಾಗಲೂ ವಿಸರ್ಗ ಬಂದಾಗಲೂ ಅದಕ್ಕೆ ಗುರು ಹಾಕಬೇಕು. ಈಗ ಬಂದನು ಅಂತ ಬರೆಯುವಾಗ ಬಮ್ ಎಂಬ ಅಕ್ಷರಕ್ಕೆ ಗುರು ಹಾಕಬೇಕು. ದುಃಖ ಅಂತ ಹೇಳುವಾಗ ಧೂ ಎಂಬ ಅಕ್ಷರಕ್ಕೆ ಗುರು ಹಾಕಬೇಕು. ನೆಕ್ಸ್ಟ್ ವ್ಯಂಜನಾಕ್ಷರದ ಹಿಂದಿನ ಅಕ್ಷರಕ್ಕೆ ಅದು ಯಾವ ಥರ ಬರುವಳ್, ಮರಗಳ್, ಗಳ್ ಎಂಬ ಅಕ್ಷರಕ್ಕೆ ಒಟ್ಟಿಗೆ ಅದಕ್ಕೆ ಗಳ್ ಅಂತ ಹೇಳಬೇಕು ಒಂದೇ ಗುರು ಹಾಕಿ ಬಿಡಬೇಕು. ಮರ ಅಂತ ಹೇಳುವಾಗ ಮಾಕ್ಕೆ ಲಘು, ರಾಕ್ಕೆ ಲಘು, ಗಳ್ ಅಂತ ಹೇಳೋಕ್ಕೆ ಗುರು. ಅದೇ ಥರ ಬರುವಳ್, ಬಾ ಅಂತ ಹೇಳೋದಕ್ಕೆ ಲಘು, ರು ಅಂತ ಹೇಳೋದಕ್ಕೆ ಲಘು, ವಳ್ಳ ಎಂಬುದಕ್ಕೆ ಗುರು ಅಕ್ಷರ. ಅದೇ ಥರ ಔ ಅಂತ ಎಂಬ ಅಕ್ಷರಕ್ಕೂ ಗುರು ಹಾಕಬೇಕು. ಈಗ ಗೈ ಮೇಘವ ಗೈ ಅಂತೇಳಿ ಬಂತು ಅಲ್ಲಿ ಅದಕ್ಕೆ ಗುರು. ಅದೇ ಥರ ಔಷಧ ಔ ಅಂದಾಗ ಗುರು. ನೆಕ್ಸ್ಟ್ ಷಡ್ಬದಿಯ 3 ಮತ್ತು 6ನೇ ಪಾದಗಳ ಕೊನೆ ಅಕ್ಷರ. ಷಡ್ಬದಿಯ 3 ಮತ್ತು 6ನೇ ಪಾದಗಳ ಕೊನೆಯ ಅಕ್ಷರಕ್ಕೆ ಗುರು ಹಾಕಬೇಕು. ಈ ಅಕ್ಷರಗಳು ಒಂದು ಮಾತ್ರ ಲಕ್ಷಣ ಕೂಡಿದ್ದರೂ ಆಡುವಾಗ 2 ಮಾತ್ರಕಾರರಲ್ಲಿ ಉಚ್ಚರಿಸಲ್ಪಡುತ್ತದೆ. ಲಾಸ್ಟ್ನ ಅಕ್ಷರ ಒಂದೇ ಈಗ ಲಘು ಹಾಕಬೇಕಾದ್ರೂ ಅದಕ್ಕೆ ಗುರು ಹಾಕಿಯೇ ಬಿಡಬೇಕು. ಯಾಕಂತೇಳಿದರೆ ಅದು ಆಡುವಾಗ 2 ಮಾತ್ರಕಾರರಲ್ಲಿ ಉಚ್ಚರಿಸಲ್ಪಡುತ್ತದೆ. ಓಕೆ, ಹಾಗಾಗಿ ಇದಕ್ಕೆ ಗುರು ಎನಿಸಿಕೊಳ್ಳುವ ಯಾವುದೇ ಲಕ್ಷಣ ಪಡೆದಿದ್ದರೂ ಗುರುವಾಗಿಯೇ ಪರಿಗಣಿಸಲ್ಪಡುತ್ತದೆ. ಗುರು ಹಾಕಿಕೊಳ್ಳುವ ಈ ಮೇಲಿನ ಯಾವುದೇ ಲಕ್ಷಣವಿಲ್ಲದಿದ್ದರೂ ಅಥವಾ ದೀರ್ಘಾಕ್ಷರವೋ ಅಥವಾ ಸಂಯುಕ್ತಾಕ್ಷರ ಹಿಂದಿನ ಅಕ್ಷರವೋ ಅನುಸ್ವರ ವಿಸರ್ಗ ಕೂಡಿರುವ ಅಕ್ಷರವೋ ಅಥವಾ ವ್ಯಂಜನದ ಹಿಂದಿನ ಅಕ್ಷರವೋ ಅಥವಾ ಅಯ್ಯವು ಸಹಿತವಾದ ಅಕ್ಷರವೋ ಇದು ಯಾವುದೇ ಲಕ್ಷಣವಿಲ್ಲದಿದ್ದರೂ ಇದಕ್ಕೆ ಗುರುವೇ ಚಿಹ್ನೆ ಆಗಬೇಕು. ಓಕೆ, ಮಾತ್ರಗಳ ಬಗ್ಗೆ ತಿಳ್ಕೊಳ್ಳೋಣ. ಲಘು ಮತ್ತು ಗುರು ಇವುಗಳನ್ನು ಮಾತ್ರೆ ಎಂದು ಕರೆಯುತ್ತಾರೆ. ಹೀಗೆ ಲಘು ಮತ್ತು ಗುರು ಇವುಗಳನ್ನು ಮಾತ್ರೆ ಎಂದು ಕರೀತಾರೆ. ಲಘು ಅಂತೇಳಿದ್ರೆ ಯುವಿನ ಚಿಹ್ನೆ, ಗುರು ಅಂತೇಳಿದರೆ ಒಂದು ಬಾರಿಯನ್ನು ಹಾಕ್ತಾರೆ, ಅದು 2 ಮಾತ್ರೆ. ಲಘು ಅಂತೇಳಿದ್ರೆ 1 ಮಾತ್ರೆ, ಗುರು ಅಂತೇಳಿದ್ರೆ 2 ಮಾತ್ರೆ. ಓಕೆ, ಈಗ 1 ಮಾತ್ರೆ ಅಂತ ಹೇಳುವಾಗ ಒಂದು ಲಘು ಹಾಕ್ಬೇಕು. 2 ಮಾತ್ರೆ ಅಂತ ಹೇಳುವಾಗ ಒಂದು ಗುರು ಹಾಕ್ಬೋದು ಅಥವಾ 2 ಲಘು ಹಾಕ್ಬೋದು. 3 ಮಾತ್ರೆ ಅಂತ ಹೇಳುವಾಗ ಒಂದು ಲಘು ಒಂದು ಗುರು, ಆಗ 3 ಮಾತ್ರೆ ಆಯಿತು. ಇಲ್ಲಾಂದರೆ 3 ಲಘು ಹಾಕಿದಾಗ 3 ಮಾತ್ರೆ ಆಯಿತು. ಈಗ 4 ಮಾತ್ರೆ ಅಂತ ಹೇಳುವಾಗ 2 ಗುರು ಹಾಕ್ಬೋದು ಅಥವಾ 4 ಲಘು ಹಾಕ್ಬೋದು. 5 ಮಾತ್ರೆ ಅಂತ ಹೇಳುವಾಗ 2 ಗುರು ಹಾಕಿ 1 ಲಘು ಹಾಕ್ಬೋದು ಅಥವಾ 5 ಲಘು ಹಾಕ್ಬೋದು, ಆಗ 5 ಮಾತ್ರೆ ಆಗ್ಬೋದು. ಗಣ ಎಂದರೆ ಗುಂಪು. 1, 2, 3, 4, 5 ಮಾತ್ರೆಗಳ ಗುಂಪಿಗೆ ಮಾತ್ರ ಗಣ ಎಂದು ಕರೀತೇವೆ. ಈಗ ನೋಡಿ, ಲಘು ಮತ್ತು ಗುರು ಇವುಗಳನ್ನು ಮಾತ್ರೆ ಎಂದು ಕರೀತೇವೆ. ಅದೇ ಥರ ಇವುಗಳ ಗುಂಪನ್ನು ಮಾತ್ರ ಗಣ ಎಂದು ಕರೀತೇವೆ. ಅಕ್ಷರವನ್ನು ಮತ್ತು ಪದವನ್ನು ಮಾತ್ರೆಯಲ್ಲಿ ಬೆಲೆ ಕಟ್ಟಿ ಅದನ್ನು ಗುಂಪಾಗಿ ಮಾಡಿ ಮಾತ್ರ ಗಣದ ಗುಂಪು ಎಂದು ಕರೆಯುತ್ತೇವೆ. ಹೀಗೆ ಅಕ್ಷರ ಮತ್ತು ಪದಗಳನ್ನು ಮಾತ್ರೆಯಲ್ಲಿ ಬೆಲೆ ಕಟ್ಟಿ ಅದನ್ನು ಗುಂಪಾಗಿ ಮಾಡಿ, ಮಾತ್ರೆಯಲ್ಲಿ ಅಂತ ಹೇಳಿದರೆ ಗುರು ಲಘುವಲ್ಲಿ ಬೆಲೆ ಕಟ್ಟಿ ಗುಂಪಾಗಿ ಮಾಡಿ ಮಾತ್ರ ಗಣದ ಗುಂಪು ಎಂದು ಕರೆಯಲಾಗುತ್ತದೆ. ಓಕೆ, ನೆಕ್ಸ್ಟ್ ಷಡ್ಬದಿ ಅಂತ ಹೇಳಿದರೆ ಷಟ್ ಎಂದರೆ 6, ಪದಿ ಎಂದರೆ ಪಾದದಿಂದ ಕೂಡಿದ್ದು 6 ಪಾದ ಅಥವಾ ಸಾಲುಗಳಿಂದ ಕೂಡಿದ ಪದ್ಯರೂಪ ಷಡ್ಬದಿ. 6 ಪಾದಗಳಿಂದ ಕೂಡಿದ 6 ಸಾಲುಗಳಿಂದ ಕೂಡಿದ ಪದ್ಯರೂಪ ಷಡ್ಬದಿ. ಓಕೆ, ಅದೇ ರೀತಿ 6 ರೀತಿಯ ಷಡ್ಬದಿಗಳಿವೆ. ಅವುಗಳನ್ನು ಸರ, ಕುಸುಮ, ಭೋಗ, ಭಾಮಿನಿ, ಪರಿವರ್ಧಿನಿ, ವಾರ್ಧಕ ಎಂದು 6 ಷಡ್ಬದಿಗಳಿವೆ. ಯಾವುದೆಲ್ಲ? ಸರ, ಕುಸುಮ, ಭೋಗ, ಭಾಮಿನಿ, ಪರಿವರ್ಧಿನಿ, ವಾರ್ಧಕ ಎಂಬ ಷಡ್ಬದಿಗಳಿವೆ. ಓಕೆ, ಮಾತ್ರ 2 ಗುಂಪು 1, 2, 4, 5ನೇ ಸಾಲಿನಲ್ಲೂ 4 ಮಾತ್ರೆಯ 3 ಗುಂಪು 3 ಮತ್ತು 6ನೇ ಸಾಲಿನಲ್ಲಿದ್ದರೆ ಮತ್ತು 3 ಮತ್ತು 6ನೇ ಸಾಲಿನ ಕೊನೆಯಲ್ಲಿ ಒಂದು ಅಕ್ಷರ ಮಾತ್ರ ಇದೆ. ಈ ಒಂದೇ ಅಕ್ಷರ ಅದಕ್ಕೆ 2 ಮಾತ್ರೆ ಕಾಲದ ಉಚ್ಚಾರಣೆ, ಅದಕ್ಕೆ ಗುರು ಹಾಕಬೇಕು. ಒಂದು ಅಕ್ಷರ ಇರ್ಬೋದು, പക്ഷെ ಅದಕ್ಕೆ ಗುರು ಹಾಕಬೇಕು. 3 ಮತ್ತು 6ನೇ ಕೊನೆ ಅಕ್ಷರಕ್ಕೆ ಗುರು ಹಾಕಬೇಕು ಅಂತ ಹೇಳಿದ್ದೇವೆ. ಹಾಗೆ ಇದ್ದರೆ ಅದು ಆ ಪದ್ಯ ಹೀಗಿದ್ರೆ ಅದನ್ನು ಷಡ್ಪದಿ ಎಂದು ಕರೀತೇವೆ. ಹೇಗೆ ಅಂತ ಹೇಳಿದರೆ 1, 2, 4, 5ನೇ ಸಾಲಿನಲ್ಲಿ 4 ಮಾತ್ರೆಯ 3 ಗುಂಪು, 3 ಮತ್ತು 6ನೇ ಸಾಲಿನಲ್ಲಿ 4 ಮಾತ್ರೆಯ 3 ಗುಂಪು ಇದ್ದರೆ 4 ಮಾತ್ರೆಯ 3 ಗುಂಪು ಇದ್ದರೆ ಇದನ್ನು ಷಡ್ಪದಿ ಎಂದು ಕರೀತೇವೆ. ಓಕೆ, ಸ್ವಲ್ಪ ಚೆನ್ನುಡಿಗಳನ್ನು ಕಲಿಗೆ. ಮನುಜಮತ, ವಿಶ್ವಪಥ, ಸರ್ವೋದಯ, ಸಮನ್ವಯ,
ಪೂರ್ಣ ದೃಷ್ಟಿ. ಈ ಪಂಚತಂತ್ರಗಳು ಇನ್ನು ಮುಂದಿನ ದೃಷ್ಟಿಯಾಗಬೇಕಾಗಿದೆ. ಅಂದರೆ ನಿಮಗೆ ಇನ್ನೂ ಬೇಕಾದುದು ಈ ಮತ ಅಲ್ಲ, ಮನುಜ ಮತ. ಆ ಪಥ ಈ ಪಥ ಅಲ್ಲ, ವಿಶ್ವಪಥ. ಈ ಒಬ್ಬರ ಉದಯ ಮಾತ್ರವಲ್ಲ, ಸರ್ವಸ್ತರ ಉದಯ. ಪರಸ್ಪರ ವಿಮುಖವಾಗಿ ಸಿಡಿದು ಹೋಗುವುದಲ್ಲ, ಸಮನ್ವಯಗೊಳ್ಳುವುದು. ಮಿತವಾದ ಆಂಶಿಕ ದೃಷ್ಟಿಯಲ್ಲ, ಭೌತಿಕ ಪರಾಮಾರ್ಥಿಕ ಎಂಬ ಭಿನ್ನ ದೃಷ್ಟಿಯಲ್ಲ, ಎಲ್ಲವನ್ನು ಭಗವತ್ ದೃಷ್ಟಿಯಿಂದ ಕಾಣುವ ಪೂರ್ಣ ದೃಷ್ಟಿ ಎಂದು ಕುವೆಂಪುರವರು ಹೇಳ್ತಾರೆ. ಹೇಗೆ ಮಕ್ಕಳೇ? ಮನುಜ ಮತ, ವಿಶ್ವಪಥ, ಸರ್ವೋದಯ, ಸಮನ್ವಯ, ಪೂರ್ಣ ದೃಷ್ಟಿ. ಈ ಪಂಚತಂತ್ರಗಳು ಯಾರ್ದು? ಕುವೆಂಪುರವ್ರದ್ದು. ಇವರು ಹೇಳೋದು ಮನುಜ ಮತ, ವಿಶ್ವಪಥ, ಸರ್ವೋದಯ, ಸಮನ್ವಯ, ಪೂರ್ಣ ದೃಷ್ಟಿ. ಈ ಪಂಚತಂತ್ರಗಳು ಇನ್ನು ಮುಂದಿನ ದೃಷ್ಟಿಯಾಗಬೇಕಿದೆ. ಅಂದರೆ ನಮಗೆ ಇದು ಇನ್ನು ಬೇಕಾದುದು ಆ ಮತ ಈ ಮತ ಅಲ್ಲ, ಮನುಜ ಮತ. ಈ ಪಥ ಅಲ್ಲ, ವಿಶ್ವಪಥ. ಈ ಇನ್ನೊಬ್ಬರ ಉದಯ ಮಾತ್ರವಲ್ಲ, ಸರ್ವಸ್ತರ ಉದಯ. ಪರಸ್ಪರ ವಿಮುಖವಾಗಿ ಸಿಡಿದು ಹೋಗುವುದಾಗಿದೆ. ಪದಗಳ ಅರ್ಥ ತಿಳಿಯೋಣ. ಜನಪ, ರಾಜ. ಅಂಗ್ರಿ ಅಂತ ಹೇಳಿದ್ರೆ ಪಾದ. ಪ್ರಿವಿಯಸ್ ಎಕ್ಸಾಮ್ ಅಂಗ್ರಿ ಅಂತ ಹೇಳಿದ್ರೆ ಪಾದ. ಮಣಿ, ನಮಸ್ಕರಿಸು. ಬೆಸಸು, ಅಪ್ಪಣೆ ಮಾಡು. ಬೊಪ್ಪ, ತಂದೆ, ದೊಡ್ಡಪ್ಪ. ಆವಹ, ಯುದ್ಧ. ಆವಹ ಅಂತೇಳಿದರೆ ಯುದ್ಧ. ಭೇದನ, ಮುರಿಯುವುದು. ಅನುವರ, ಯುದ್ಧ. ಕೃದಾಂತ, ಯಮ. ಅಹಿತರು, ಹಿತವಲ್ಲದವರು, ವೈರಿಗಳು. ಕಾಳಗ, ಯುದ್ಧ. ಅಸುಳೆ, ಮಗು. ಅದಡು, ಪರಾಕ್ರಮ. ಗಣ, ದೊಡ್ಡ. ಶಿಶು, ಮಗು. ಕಾದುವರು, ಯುದ್ಧ ಮಾಡುವವರು. ಅಸಮಬಲ, ಸಮಾನ ಬಲದ ಶಕ್ತಿ ಉಳ್ಳವರು. ಎಸುಗೆ, ಬಾಣ. ಸೈರಿಸು, ತಡೆದುಕೊಳ್ಳು. ಸೈರಿಸು ಅಂತೇಳಿದರೆ ತಡೆದುಕೊಳ್ಳು. ಪ್ರಿವಿಯಸ್ ಎಕ್ಸಾಮ್ ಒಂದಿದೆ. ಸೈರಿಸು, ತಡೆದುಕೊಳ್ಳು. ಅಪ್ಪೆ, ಸಮರ್ಥನೆ ಆಗು. ಅಪ್ಪೆ ಅಂತೇಳಿದರೆ ಸಮರ್ಥನೆ ಆಗು. ತೊರೆ, ನದಿ. ಮರೀಚಿ, ಮೃಗಜಲ. ಅರುಗೋಳು, ನಾವೆ, ದೋಣಿ. ಲೆಪ್ಪ, ವಿಗ್ರಹವನ್ನು ಮಾಡಲು ಬಳಸುವ ಎರಕ. ಉರಗ, ಉರಕ ಅಂತೇಳಿದರೆ ಹಾವು. ಪ್ರಿವಿಯಸ್ ಎಕ್ಸಾಮ್ ಒಂದಿದೆ. ಉರಕ, ಹಾವು. ಕೊಡಗನ ಮಗ ಅಂತೇಳಿದರೆ ದ್ರೋಣ. ಕೊಡಗನ ಮಗ ಅಂತೇಳಿ ಯಾರು? ದ್ರೋಣ. ಇಂಥದ್ದೆಲ್ಲ ಬರ್ಬೋದು. ಕೊಡನ ಮಗ ದ್ರೋಣ. ಕುಮಂತ್ರ, ಮೋಸ, ಆಲೋಚನೆ. ದಂಡು, ಸೈನ್ಯ. ಅಂಜು, ಎದುರು. ವೆಕ್ಕಳ, ಅತಿಯಾಗಿ. ಅಮ್ಮೈ, ಸಾಧ್ಯವಿಲ್ಲ. ಅಮ್ಮೈ ಅಂತೇಳಿದರೆ ಸಾಧ್ಯವಿಲ್ಲ. ವೆಗ್ಗಳ ಅಂತೇಳಿದರೆ ಅತಿಯಾಗಿ. ವೈರಿ ಅಂತೇಳಿದರೆ ಶತ್ರು. ಇವು ಅಂತೇಳಿ ಸೈನ್ಯವನ್ನು ವಿಶಿಷ್ಟ ರೀತಿಯಲ್ಲಿ ನಿಲ್ಲಿಸುವ ಕ್ರಮ. ಅಸದಳ ಅಂತೇಳಿದರೆ ಅಸಾಧ್ಯ. ಓಕೆ. ಹಿಂದೂಧರ ಅಂತೇಳಿ ಚಂದ್ರವನ್ನು ಧರಿಸಿರುವ ಶಿವ. ಅಡ್ಡ ಆಯ್ದರು ಅಂತೇಳಿ ಮೇಲೆ ಬಿದ್ದು ಬಂದರು. ಸಮರ ಅಂತೇಳಿದರೆ ಯುದ್ಧ. ಬೆಮರು ಅಂತೇಳಿದರೆ ಬೆವರು. ಅಗ್ನಿಜಾಲೆ ಅಂತೇಳಿದರೆ ಬೆಂಕಿನ ಜಾಲೆ. ಹಿಮ, ಚಳಿಗಾಲ. ಅಂಜು, ಎದುರು. ಮಂಜು, ಇಬ್ಬನಿ. ಮೇಲುಕಾಳೆಗ ಅಂತೇಳಿದರೆ ಸ್ಪರ್ಧಾತ್ಮಕವಾದ ಯುದ್ಧ. ದುಗುಡ ಅಂತೇಳಿದರೆ ಚಿಂತೆ. ಹಳ್ಳಿ ಅಂತೇಳಿದರೆ ನಿಮ್ಮ ಕಣ್ಣುಗಳಿಗೆ. ಓಕೆ. ಔತಣ, ವಿಶೇಷ ಭೋಜನ. ಇಕ್ಕು, ಬಡಿಸು. ಒರಸಿ ಅಂತೇಳಿದರೆ ನಾಶ ಮಾಡಿ. ರಿಪ್ಪುಬಲ ಅಂತೇಳಿದರೆ ವೈರಿ ಸೈನ್ಯ. ಒರಸಿ ಅಂತೇಳಿದರೆ ನಾಶ ಮಾಡಿ. ಅರಿಬಲ ಅಂತೇಳಿದರೆ ವೈರಿ ಸೈನ್ಯ. ಗಂಡಿಗಳೇ ಅಂತೇಳಿದರೆ ನಾಶಪಡಿಸು. ಮೋಹರ ಅಂತೇಳಿದರೆ ಸೈನ್ಯ. ನೇಮ ಅಂತೇಳಿದರೆ ಅಪ್ಪಣೆ. ಆಹ ಅಂತೇಳಿದರೆ ಯುದ್ಧ. ಓಕೆ. ಸ್ವಲ್ಪ ಕುಮಾರವ್ಯಾಸರ ಬಗ್ಗೆ ತಿಳಿಯೋಣ. ಕುಮಾರವ್ಯಾಸರವರ ಮೂಲ ಹೆಸರು ನಾರಾಯಣಪ್ಪ. ಇದು ಪ್ರಿವಿಯಸ್ ಎಕ್ಸಾಮ್ಗೆ ಬಂದಿದೆ. ನಾರಾಯಣಪ್ಪ ಯಾರ ಮೂಲ ಹೆಸರು? ಕುಮಾರವ್ಯಾಸರದು. ಗದುಗಿನ ನಾರಾಯಣಪ್ಪ ಎಂದು ಅವರನ್ನು ಕರೀತಾರೆ. ಗದುಗಿನ ನಾರಾಯಣಪ್ಪ ಎಂದು ಕರೀತೇವೆ. ಅವರ ಕಾವ್ಯನಾಮ ಕುಮಾರವ್ಯಾಸ. ಗದುಗಿನ ನಾರಾಯಣಪ್ಪರವರ ಕಾವ್ಯನಾಮ ಕುಮಾರವ್ಯಾಸ ಅಂತ ಯಾರನ್ನು ಕರೀತಾರೆ? ಗದುಗಿನ ನಾರಾಯಣಪ್ಪರವರನ್ನು ಕರೀತಾರೆ. ಇವರ ಹುಟ್ಟೂರು ಗದಗ ಜಿಲ್ಲೆಯ ಕೋಳಿವಾಡ ಗ್ರಾಮ. ಓಕೆ. ಇವರು ಕಾವ್ಯ ರಚನೆಯನ್ನು ಮಾಡಿದ್ದು ಇವರು ಗದುಗಿನ ವೀರನಾರಾಯಣ ಗುಡಿಯಲ್ಲಿ. ಈಗಲೂ ಸಹ ಈ ಗುಡಿಯಲ್ಲಿ ಒಂದು ಕಂಬಕ್ಕೆ ಕುಮಾರವ್ಯಾಸನ ಕಂಬ ಎಂದು ಕರೆಯಲಾಗ್ತದೆ. ಏನು ಮಕ್ಕಳೇ? ಗದುಗಿನ ವೀರನಾರಾಯಣ ಗುಡಿಯಲ್ಲಿ ಒಂದು ಕಂಬಕ್ಕೆ ಕುಮಾರವ್ಯಾಸನ ಕಂಬ ಎಂದು ಕರೆಯುತ್ತಾರೆ. ಕುಮಾರವ್ಯಾಸ ಈ ಕಂಬನ ಅಡಿಯಲ್ಲಿ ಕಾವ್ಯವನ್ನು ರಚಿಸಿ ಓದುತ್ತಿದ್ದರೆಂದು ಪ್ರತೀತಿ ಇದೆ. ಕುಮಾರವ್ಯಾಸನ ಪ್ರಸಿದ್ಧ ಕೃತಿ ಕರ್ನಾಟಕ ಭಾರತ, ಕಥಾಮಂಜರಿ. ಇದಕ್ಕೆ ಗದುಗಿನ ಭಾರತ, ಕನ್ನಡ ಭಾರತ, ಕುಮಾರವ್ಯಾಸ ಭಾರತ ಎಂದು ಕರೀತಾರೆ. ಗದುಗಿನ ಭಾರತ, ಕನ್ನಡ ಭಾರತ, ಕುಮಾರವ್ಯಾಸ ಭಾರತ ಎಂಬುವ ಕೃತಿ ಯಾವುದು? ಕರ್ನಾಟಕ ಭಾರತ ಕಥಾಮಂಜರಿ.
ಭಾರತ ಕಾದಂಬಂಜರಿ. ಕನ್ನಡ ಸಾಹಿತ್ಯದಲ್ಲಿ ಮೇರು ಕೃತಿಯಾಗಿ ಪರಿಣತವಾಗಿರುವ ಕನ್ನಡ ಭಾರತ 10 ಪರ್ವವನ್ನು ಒಳಗೊಂಡಿದೆ. ಪ್ರಿವಿಯಸ್ ಎಕ್ಸಾಮ್ಗೆ ಬಂದು ಎಷ್ಟು ಪರ್ವಗಳೊಂದಿಗೆ 10 ಪರ್ವಗಳನ್ನು ಒಳಗೊಂಡಿದೆ. ಇದು ಯಾವ ಷಟ್ಪದಿಯಲ್ಲಿದೆ? ಬಾಮಿನಿ ಷಟ್ಪದಿಯಲ್ಲಿದೆ. ಓಕೆ, ಬಾಮಿನಿ ಷಟ್ಪದಿಯಲ್ಲಿದೆ. ಇವರನ್ನು ಕುಮಾರವ್ಯಾಸರನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಕರೆಯಲಾಗ್ತದೆ. ಹೀಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಯಾರನ್ನು ಕರೀತಾರೆ? ಇವರನ್ನು ಕುವೆಂಪುರವರು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಕರೆದಿದ್ದಾರೆ. ಓಕೆ, ಕುಮಾರವ್ಯಾಸ ಆಡಿದೆಂದರೆ ಕಲಿಯುಗ ದ್ವಾರವಾಗುವುದು. ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿತವಳೆ ತುಡುಕುವುದು. ಕುಮಾರವ್ಯಾಸನು ಆಡಿದೆಂದರೆ ಕಲಿಯುಗ ದ್ವಾರವಾಗುವುದು. ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿತವಳೆ ತುಳುಕಾಡುವುದು ಎಂದು ರಾಷ್ಟ್ರಕವಿ ಕುವೆಂಪುರವರು ಕುಮಾರವ್ಯಾಸರ ಕವಿತೆಯನ್ನು ಕಂಡು ಹೊಗಳಿದ್ದಾರೆ. ಸ್ವಲ್ಪ ಕವಿ ಪರಿಚಯವನ್ನು ತಿಳ್ಕೊಳ್ಳೋಣ. ಮಧುರ ಚೆನ್ನ ಎಂಬ ಕಾವ್ಯನಾಮೆಯಿಂದ ಪ್ರಸಿದ್ಧವಾಗಿರುವ ಚೆನ್ನಮಲ್ಲಪ್ಪ ಅಲಸಂಗಿಯವರ ಕಾವ್ಯನಾಮ ಮಧುರ ಚೆನ್ನ. ಇವರು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಲಸಂಗಿ ಎಂಬ ಗ್ರಾಮದಲ್ಲಿ ಜನಿಸಿದ್ದಾರೆ. ಇಲ್ಲಿ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಲಸಂಗಿ ಗ್ರಾಮದಲ್ಲಿ ಜನಿಸಿದ್ದಾರೆ. ಇವರು ಮುಲ್ಕಿ ಎಂಬ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದು ಸ್ವಂತ ಪರಿಶ್ರಮದಿಂದ ಬಂಗಾಳಿ, ಇಂಗ್ಲೀಷು, ಮರಾಠಿ, ಗುಜರಾತಿ, ತಮಿಳು, ಪರ್ಷಿಯನ್ ಭಾಷೆಯಲ್ಲಿ ಕಲಿತರು. ಓಕೆ, ಇವರು ಪೂರ್ವರಂಗ ಪೂರ್ವಯೋಗದ ಪಥದಲ್ಲಿ ಕಾಳರಾತ್ರಿ ಬೆಳಕು ಎಂಬ ಕೃತಿಯನ್ನು ರಚಿಸಿದ್ದಾರೆ. ಯಾವುದೆಲ್ಲ? ಪೂರ್ವರಂಗ ಪೂರ್ವಯೋಗದ ಪಥದಲ್ಲಿ ಕಾಳರಾತ್ರಿ ಬೆಳಕು ಎಂಬ ಕೃತಿಯನ್ನು ರಚಿಸಿದ್ದಾರೆ. ನನ್ನ ನಲ್ಲ ಎಂಬ ಕವನ ಸಂಕಲನವನ್ನು ರಚಿಸಿದ್ದಾರೆ. ನನ್ನ ನಲ್ಲ ಎಂಬ ಯಾರ ಕವನ ಸಂಕಲನ? ಮಧುರ ಚೆನ್ನರವರ ಕವನ ಸಂಕಲನ. ನನ್ನ ನಲ್ಲ ಎಂಬುದು ಏನು? ಅದೊಂದು ಕವನ ಸಂಕಲನ. ಓಕೆ, ಇವರು ಜನಪದ ಗೀತೆಗಳ ಸಂಕಲನವನ್ನು ಸಂಪಾದಿಸಿದ್ದಾರೆ. ಯಾವುದು? ಜನಪದ ಗೀತೆಗಳ ಸಂಕಲನವನ್ನು ಸಂಪಾದಿಸಿದ್ದಾರೆ ಮಧುರ ಚೆನ್ನರವರ ಕಾವ್ಯನಾಮದ ಪ್ರಸಿದ್ಧದವರು ಚೆನ್ನಮಲ್ಲಪ್ಪ ಅಲಸಂಗಿಯವರ ಕವನ ಸಂಕಲನವೇ ನನ್ನ ನಲ್ಲ. ಓಕೆ, ನೆಕ್ಸ್ಟ್ ಡಾಕ್ಟರ್ ಗಣೇಶ್ ಆಮಿನಕಡ. ಇವರು ಬಾಗಲಕೋಟೆ ಜಿಲ್ಲೆಯ ಆಮಿನಕಡದವರು ಜನಿಸಿದ್ದಾರೆ. ಇವರು ಹಂಪಿ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಇಲ್ಲಿ ಹಂಪಿ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ. ಇವರ ಬಾಗಲಕೋಟೆ ಜಿಲ್ಲೆಯ ಆಮಿನಕಡದಲ್ಲಿ ಜನಿಸಿದರು. ಯಾರು? ಗಣೇಶ್ ಆಮಿನಕಡದವರು. ಇವರ ಕೃತಿ ನೋಡಿ, ಗೈದಿಗಳ ಕದನ. ಯಾರ ಕೃತಿ ಅದು? ಗೈದಿಗಳ ಕದನ, ಗಣೇಶ್ ಆಮಿನಕಡರವರದು.